ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪೋಸ್ಟ್ ಆಫೀಸ್ ಖಾತೆಗೆ ಮೋದಿ ಹಾಕ್ತಾರಂತೆ 3,000 ಹಣ. ಹೊಸ ಖಾತೆ ತೆರೆಯಲು ಮುಗಿಬಿದ್ದ ಮಹಿಳೆಯರು. ಹೌದು ಸ್ನೇಹಿತರೆ, ಪೋಸ್ಟ್ ಆಫೀಸ್ನಲ್ಲಿ ಖಾತೆ ತೆರೆಯುವ ಎಲ್ಲ ಮಹಿಳೆಯರಿಗೆ ಅವರ ಅಕೌಂಟಿಗೆ 3,000 ರೂಪಾಯಿಗಳನ್ನು ಮೋದಿ ಅವರು ಜಮೆ ಮಾಡುತ್ತಾರೆ ಎನ್ನುವ ಸುದ್ದಿ ಇದೀಗ ಬಹಳಷ್ಟು ವೈರಲ್ ಆಗಿದ್ದು, ಇದರಿಂದ ಎಲ್ಲ ಮಹಿಳೆಯರು ಅಕೌಂಟ್ ಓಪನ್ ಮಾಡಲು ಪೋಸ್ಟ್ ಆಫೀಸ್ನತ್ತ ಧಾವಿಸಿ ಬರುತ್ತಿದ್ದಾರೆ. ಹೌದು, ಕಳೆದ ಒಂದೆರಡು ತಿಂಗಳುಗಳಿಂದ ಪೋಸ್ಟ್ ಆಫೀಸ್ನಲ್ಲಿ ಖಾತೆ ತೆರೆಯಲು ಬರುತ್ತಿರುವ ಮಹಿಳೆಯರ ಸಂಖ್ಯೆ ಹೆಚ್ಚಾಗುತ್ತಲೇ ಇದ್ದು, ಬಂದ ಮಹಿಳೆಯರು ಹೊಸದಾಗಿ ಖಾತೆ ತೆರೆಯಬೇಕು ಎನ್ನುತ್ತಿದ್ದು, ಮಹಿಳೆಯರ ಖಾತೆಗೆ ಮೋದಿ ಅವರು ಹಣ ಹಾಕುತ್ತಾರೆ ಎಂದು ಹೇಳುತ್ತಿದ್ದು, ಮೋದಿ ಅವರು ಹಣ ಹಾಕಲಿರುವ ಆ ಯೋಜನೆ ಯಾವುದು ಎಂದು ಪೋಸ್ಟ್ ಆಫೀಸ್ ಸಿಬ್ಬಂದಿಗಳನ್ನೇ ಕೇಳುತ್ತಿದ್ದಾರೆ. ಅಸಲಿ ವಿಷಯ ಏನು ಅಂದರೆ, ಮಹಿಳೆಯರು ಕೇಳುತ್ತಿರುವ ಮೋದಿ ಸರ್ಕಾರ ಜಾರಿಗೆ ತಂದಿರುವ ಆ ಯೋಜನೆ ಯಾವುದು ಎಂದು ಪೋಸ್ಟ್ ಆಫೀಸ್ ಸಿಬ್ಬಂದಿಗಳಿಗೂ ಕೂಡ ಗೊತ್ತಿಲ್ಲ. ಹೌದು, ಕೇಂದ್ರ ಸರ್ಕಾರವು ಮಹಿಳೆಯರಿಗೆ ಖಾತೆ ತೆರೆಯಲು ಹೇಳಿ ಅದಕ್ಕೆ 3,000 ರೂಪಾಯಿಗಳ ವರ್ಗಾವಣೆ ಮಾಡಲಾಗುತ್ತದೆ ಎಂದು ಯಾವುದೇ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ. ಇದು ಶುದ್ಧ ಸುಳ್ಳಾಗಿದ್ದು, ಗಾಳಿ ಸುದ್ದಿಯ ರೀತಿಯಲ್ಲಿ ಹರಡಿರುವ ಈ ಸುದ್ದಿ ಆಗಿದೆ. ಆದರೆ ಮಹಿಳೆಯರು ಇನ್ಯಾರೋ ಹೇಳಿದ ಮಾತು ಕೇಳಿ ಸರಿಯಾಗಿ ತಿಳಿದುಕೊಳ್ಳದೆ ಹೊಸದಾಗಿ ಖಾತೆ ತೆರೆಯಬೇಕು ಎಂದು ಪೋಸ್ಟ್ ಆಫೀಸ್ಗೆ ಬರುತ್ತಿದ್ದು, ಅವರನ್ನ ಕಂಟ್ರೋಲ್ ಮಾಡುವುದೇ ಪೋಸ್ಟ್ ಆಫೀಸ್ ಸಿಬ್ಬಂದಿಗಳಿಗೆ ಕಷ್ಟವಾಗಿದೆ. ಪೋಸ್ಟ್ ಆಫೀಸ್ ಸಿಬ್ಬಂದಿಗಳು ಹೇಳುವ ಹಾಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಖಾತೆ ತೆರೆಯಲು ಧಾವಿಸಿ ಬರುತ್ತಿದ್ದಾರೆ. ಅವರ ಖಾತೆಗೆ 3,000 ರೂಪಾಯಿ ಹಾಕುವಂತ ಯಾವುದೇ ಯೋಜನೆಗಳನ್ನು ಜಾರಿಗೆ ತರಲಾಗಿಲ್ಲ ಎಂದು ಅರ್ಥ ಮಾಡಿಸುವ ಪ್ರಯತ್ನ ಕೂಡ ವ್ಯರ್ಥವಾಗುತ್ತಿದೆ ಎಂದಿದ್ದು, ಹೊಸದಾಗಿ ಖಾತೆ ತೆರೆಯಲು ಬಂದ ಮಹಿಳೆಯರನ್ನ ಸಿಬ್ಬಂದಿಗಳು ವಾಪಸ್ಸಂತೂ ಕಳಿಸಲಿಲ್ಲ. ಮಿನಿಮಮ್ ಮೊತ್ತವನ್ನ ನೀಡಿ ಖಾತೆ ತೆರೆಯಬೇಕು ಎಂದು ಮಹಿಳೆಯರಿಗೆ ಹೇಳಿದ್ದಾರೆ. ಇತ್ತ ಮಹಿಳೆಯರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. ಒಂದು ವಿಷಯ ನಮಗೆ ಗೊತ್ತಾಯಿತು ಎಂದರೆ ಅದು ಸರಿನಾ ತಪ್ಪಾ, ಅಂಥದೊಂದು ಯೋಜನೆ ಜಾರಿಗೆ ಬಂದಿದೆಯಾ, ಮೋದಿ ಅವರ ಹೊಸ ಯೋಜನೆ ಯಾವುದು, ಇದೆಲ್ಲವನ್ನ ತಿಳಿದುಕೊಂಡು ಬಳಿಕ ಪೋಸ್ಟ್ ಆಫೀಸ್ಗೆ ಹೋಗಿ ಖಾತೆ ತೆರೆಯಲು ಹೋಗಬೇಕು. ಪೂರ್ತಿ ತಿಳಿಯದೆ ನೇರವಾಗಿ ಪೋಸ್ಟ್ ಆಫೀಸ್ಗೆ ಹೋಗಿ ಸಮಯ ಮತ್ತು ಹಣವನ್ನ ಎರಡನ್ನ ಕೂಡ ಅನಾವಶ್ಯಕವಾಗಿ ಖರ್ಚು ಮಾಡಿಕೊಂಡಿದ್ದಾರೆ. ಇನ್ನು ಪೋಸ್ಟ್ ಆಫೀಸ್ನಲ್ಲಿ ಸಹ ಬ್ಯಾಂಕ್ನಂತೆ FD ಯೋಜನೆ, ಸಾಲದ ಯೋಜನೆ, ಉಳಿತಾಯ ಯೋಜನೆಗಳು, ಪಿಂಚಣಿ ಯೋಜನೆಗಳು ಇದ್ದು ಸರಿಯಾದ ಮಾಹಿತಿ ಪಡೆದು ಪ್ರಾರಂಭಿಸಿ. ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.